ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನ ಶಿಕ್ಷಕರು ಗುರುತಿಸಬೇಕು. ಗುಬ್ಬಿಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಶಿಕ್ಷಕರಿಗೆ ಕರೆ. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನ ಮೊದಲು ಪೋಷಕರು ಗುರುತಿಸಬೇಕು. ನಂತರ ಶಿಕ್ಷಕ ವರ್ಗ ಪ್ರತಿಭೆಗೆ ಸೂಕ್ತ ವೇದಿಕೆಯನ್ನ ಸೃಷ್ಟಿಸಿ ಉತ್ತಮ ಕಲಾವಿದರನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಕರೆ ನೀಡಿದ್ರು. ತಾಲೂಕಿನ ಕಸಬಾ ಹೋಬಳಿ ಕಳ್ಳಿಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಅಡುಗೂರು ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಹುಮುಖ ಪ್ರತಿಭೆಯ ಅನ್ವೇಷಣೆಗೆ ಸರ್ಕಾರ ಒದಗಿಸಿದ ಪ್ರತಿಭಾ ಕಾರಂಜಿ ವೇದಿಕೆ ಸಮಾಜದ ಮುಂದಿನ ಕಲಾವಿದರು, ಕ್ರೀಡಾಪಟುಗಳ ತಯಾರಿ ಮಾಡಲು ದಿಕ್ಸೂಚಿಯಾಗಿದೆ ಎಂದಿದ್ದಾರೆ. ಹಿರಿಯ ಗ್ರಾಮದ ಮುಖಂಡರು ರಾಮೇಗೌಡ್ರೆ, ಪಂಚಾಯಿತಿಯ ಮತ್ತೋರ್ವ ಉಪಾಧ್ಯಕ್ಷರಿದ್ದ ಸತ್ಯಣ್ಣವರೇ, ಮಾಜಿ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಾದಂತಹ ಮುದ್ದಲಮ್ಮನವರೇ ಮತ್ತು ಯಾವುದೇ ಕಳ್ಳಿಪಾಳ್ಯ ಸ್ಕೂಲ್ನಲ್ಲಿ ಏನೇ ಕಾರ್ಯಕ್ರಮ ಆಗಬೇಕಾದ್ರೂ. ಇನ್ನು ನಿವೃತ್ತ ಪಿಡಿಒ ಶಿವಾನಂದ್ ಮಾತನಾಡಿ, ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನಂತೆ ಮುಂದಿನ ದಿನಗಳಲ್ಲಿ ಮಕ್ಕಳು ಸಮಾಜದ ಗಣ್ಯರ ಪಟ್ಟಿಯಲ್ಲಿ ಗುರುತಿಸಿಕೊಂಡು ಸೆಲೆಬ್ರಿಟಿಗಳಾಗಿ ತಮ್ಮೂರಿಗೆ ಕೀರ್ತಿ ತರಬೇಕು. ಮಕ್ಕಳಲ್ಲಿನ ಪ್ರತಿಭೆ ಹೊರತರಲು ಇಲಾಖೆಯ ಪ್ರತಿಭಾ ಕಾರಂಜಿಯನ್ನ ನಡೆಸಿದೆ. ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳ ಪ್ರತಿಭೆಗೆ ನೀರೆರೆಯುವ ಮಂದಿ ಇರ್ತಾರೆ. ಮಕ್ಕಳ ಬದುಕಿಗೆ ಪ್ರತಿಭೆಯೇ ಆಧಾರವಾಗಲಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಿಸುವ ಗುಣ ಪೋಷಕರಲ್ಲಿರಬೇಕು ಎಂದಿದ್ದಾರೆ. ಎಲ್ಲ ಶಾಲೆಯಲ್ಲೂ ಸಹ ನಡೀತಕ್ಕಂಥದ್ದು ಇಂತಹ ಪ್ರತಿಭಾ ಕಾರಂಜಿ ನಿಮಗೋಸ್ಕರ ನಡೀತಕ್ಕಂಥದ್ದು. ಮಕ್ಕಳೇ, ಬೇರೆ ಯಾರಿಗೂ ಅಲ್ಲ, ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಹೊರಬರ್ಲಿ. ಕೆಲವರು ನಾನು ಸ್ಟೇಜ್ ಮೇಲೆ ಮಾತಾಡಬೇಕು, ನಾನು ಸ್ಟೇಜ್ ಮೇಲೆ ಏಕಪಾತ್ರಾಭಿನಯ ಮಾಡಬೇಕು, ನಾಟಕ ಮಾಡಬೇಕು, ಹಾಡು ಹೇಳ್ಬೇಕು, ಎಲ್ಲವೂ ಸಹ ಇದೆಯಲ್ವಾ? ಅಲ್ಲೇನಪ್ಪ ಇದೆ. ಅದಕ್ಕೋಸ್ಕರ ನೋಡಿ, ನಿಮಗೆ ಇದು ಒಂದು ನಿರ್ಭಯವಾದಂತಹ ಒಂದು ವೇದಿಕೆ. ನೀವು ಯಾವುದೇ ರೀತಿಯಲ್ಲೂ ಸಹ ಇವತ್ತು ನಿಮ್ಮ ಒಂದು ಪ್ರತಿಭೆಯನ್ನ ವ್ಯಕ್ತಪಡಿಸಬಹುದು. ಒಂದು ಪಿಕ್ಚರ್ ನೋಡ್ತೀರಾ, ಅದ್ರ ಹಿಂದೆಲ್ಲ ಒಂದು ಧಾರಾವಾಹಿ ನೋಡ್ತೀರಾ, ಅಲ್ಲೇನೋ ಒಂದು ಹಾಡನ್ನ ನೀವು ಒಬ್ಬರೇ ಹೇಳ್ಕೊಂಡು ಹೋಗ್ತಾ ಇರ್ತೀರ. ಅಥವಾ ಏನೋ ಒಂದು ನಾಟಕ ನೋಡ್ತೀರಾ, ಅಲ್ಲಿ ಒಂದು ದೃಶ್ಯವಾಣಿಯನ್ನ ನೀವು ಮಾಡ್ತೀರಾ. ಅಂತಹ ಎಲ್ಲ ಒಂದು ಅನುಕರಣೆಯನ್ನ ನೀವು ಮಾಡೋದಕ್ಕೆ ನಿಮಗೆ ಮುಕ್ತ ಅವಕಾಶ ಇರ್ತಕ್ಕಂಥದ್ದು ಇದು ಸರ್ಕಾರ ನಿಮಗೆ ಮಾಡ್ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಹಿಂದೆ ಇಂತಹ ನಮ್ಮ ಕಾಲದಲ್ಲಿ ಯಾವುದೇ ರೀತಿ ಇಂತಹ ಒಂದು ಕಾರ್ಯಕ್ರಮಗಳು ಇರಲಿಲ್ಲ. ನಮ್ಮ ಕಾಲದಲ್ಲಿ ನಮಗೆ ಆಟ ಊಟಗಳಲ್ಲಿ ಒಂದು ಕರಿಕ್ಯುಲರ್ ಆಕ್ಟಿವಿಟಿ ಇವತ್ತು ಉತ್ಸಾಹ ಜಾಸ್ತಿ. ನಾವು ಮಾತಾಡೋದ್ರ ಬಗ್ಗೆ ಏನು ಗಮನ ಇರೋದಿಲ್ಲ. ಏನು ಇವತ್ತು ನಾವು ಪ್ರತಿಭೆ ತೋರಿಸ್ಬೇಕು, ನಾವು ಪ್ರಶಸ್ತಿ ತಗೊಬೇಕು ಅನ್ನೋ ಆಸಕ್ತಿನಲ್ಲಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಯಾರ್ಯಾರು ಇವತ್ತು ಒಂದು ಸ್ಪರ್ಧೆಗೆ ಇದಾರೋ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮಾತಾಡಕ್ಕೆ ಅವಕಾಶ. ಇದೇ ಸಂದರ್ಭದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯ ಅಡುಗೂರು, ಕಳ್ಳಿಪಾಳ್ಯ, ಪ್ರಭುವನಹಳ್ಳಿ, ಜ್ಯೋತಿನಗರ, ಬಿಳಿಕಲ್, ಹಳೆಗುಬ್ಬಿ, ಕೋಡಿತೋಟ, ಸಿಂಗೋನಹಳ್ಳಿ, ಚಿಕ್ಕೋನಹಳ್ಳಿ, ದೂಡನಹಳ್ಳಿ ಶಾಲೆಯ ಮಕ್ಕಳು ವೇಷಭೂಷಣ, ಚಿತ್ರಕಲೆ, ನಾಟಕ, ಸಂಗೀತ, ನೃತ್ಯ ಹೀಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅಡುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಸತ್ಯನಾರಾಯಣ್, ಸದಸ್ಯರಾದ ಸಣ್ಣಯ್ಯ, ಚಂದ್ರಕಲಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಮುಖಂಡರಾದ ಕೇಬಲ್ ರಾಜು, ರಾಮೇಗೌಡ, ಜೆಸಿಬಿ ಕುಮಾರ್, ದಯಾನಂದ್ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.